ಫುಲ್ಲು ಬಿಲ್ಡಿಂಗ್ಗಳು ಮುಂಬೈಯಲ್ಲಿ. ಫ್ಲೈಟ್ ಸ್ವಲ್ಪ ಅಳ್ಳಾಡ್ತೈತೆ, ಟೇಕ್ ಆಫ್ ಆಗ್ತೈತೆ ನೋಡಿ ಫ್ಲೈಟು. ಫ್ಲೈಟ್ ಒಳಗಡೆ ಹೋಗೋಣ. ಫ್ಲೈಟ್ ಇಲ್ಲಿಂದ ಹೆಂಗೆ ಕಾಣುತ್ತೆ ನೋಡಿ. ಫ್ಲೈಟಲ್ಲಿ ವಾಶ್ರೂಮ್ ಹೆಂಗಿರುತ್ತೆ ತೋರಿಸ್ತೀನಿ ನಿಮಗೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬ್ಯಾಂಗ್ಳೂರಿಂದ ಮುಂಬೈಗೆ 24 ಗಂಟೆಲಿ ಫ್ರೀಯಾಗಿ ಬಂದಿದ್ದೀನಿ. ಅದು ಮೇನ್ ಚಾನಲ್ ಬರುತ್ತೆ ವಿಡಿಯೋ ನೋಡಿ. ಈಗ ಮುಂಬೈಯಲ್ಲಿ ಫ್ರೀಯಾಗಿ ಬಂದಾದಮೇಲೆ ಮುಂಬೈಗೆ ಕ್ಯಾಬ್ ಮಾಡಿಕೊಂಡು ನನ್ನ ಫ್ರೆಂಡ್ ಇದ್ದಾನೆ ಇಲ್ಲಿ, ಚನ್ನಪಟ್ಟಣದವನು ನನ್ನ ಫ್ರೆಂಡ್ ಇದ್ದಾನೆ ಇಲ್ಲಿ ಮುಂಬೈಯಲ್ಲಿ ಕೆಲಸ ಮಾಡಿಕೊಂಡು. ಅವ್ರ ಆಫೀಸ್ ಹತ್ರ ಹೋಗ್ತಿದ್ದೀನಿ. ಅವನು ಲಂಚ್ ಬ್ರೇಕಲ್ಲಿ ಬಂದು ಮನೆಗೆ ಬಿಡ್ತಾನೆ. ನಾಷ್ಟ ಮಾಡ್ಬೇಕೀಗ. ಮುಂಬೈಯಲ್ಲಿ ಆಟೋದಲ್ಲಿ ಹೋಗ್ತೀನಿ ನೋಡಿ. ಇದು 2ನೇ ಸಲ ಬಂದಿರೋದು ನಾನು ಮುಂಬೈಗೆ. ತೋರಿಸ್ತೀನಿ ನಿಮಗೆ ತಿರ್ಗಾ ಮುಂಬೈನ. ನಮ್ಮ ಬೆಂಗಳೂರು ಮುಂಬೈ ಎಲ್ಲ ಒಂದೇ. 2 ಕಿಲೋಮೀಟ್ರ್ವರೆಗೂ ಟ್ರಾಫಿಕ್ಕೇ ಆಗೈತೆ ಮುಂಬೈಯಲ್ಲಿ. ಗೈಸ್, ಮುಂಬೈಯಲ್ಲಿ ನಾಷ್ಟ ಮಾಡೋಣ ಅಂತ ಹುಡುಕ್ತಾ ಇದ್ದೀನಿ. ಎಲ್ಲ ಸಣ್ಣ ಸಣ್ಣ ಕ್ಯಾಂಟೀನ್ಗಳೇ ಐತೆ, ದೊಡ್ಡದು ಯಾವುದು ಹೋಟ್ಲೇ ಸಿಗ್ತಿಲ್ಲ ನನಗೆ. ಸೊ ಇಲ್ಲಿ ಯಾವ್ದಾದ್ರು ಕ್ಯಾಂಟೀನಲ್ಲಿ ಏನಾದ್ರು ತಿನ್ಕೋಬೇಕು ಇವಾಗ ಸದ್ಯಕ್ಕೆ. ಒಂದು ರೌಂಡ್ ಓಡಾಡಿದೆ ರೋಡಲ್ಲಿ, ಕ್ಯಾಂಟೀನ್ಗಳು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇಲ್ಲೇ ಏನಾದ್ರು ತಿನ್ನಬೇಕು, ಬನ್ನಿ ಏನಾದ್ರು ತಿನ್ನೋಣ. ಗೈಸ್, ಹಂಗೋ ಹಿಂಗೋ ಕ್ಯಾಂಟೀನ್ಗಳಲ್ಲಿ ಮಸಾಲೆ ದೋಸೆ ಸಿಗೋ ಜಾಗಕ್ಕೆ ಬಂದಿದ್ದೀನಿ ನೋಡಿ. ಮೈಸೂರು ಸ್ಪೆಲ್ಲಿಂಗ್ ರಾಂಗ್ ಬಡ್ದ್ಬಿಟ್ಟವ್ರೆ. ನಮ್ಮ ಮೈಸೂರು ಮಸಾಲೆ ದೋಸೆ ಸಿಗುತ್ತೆ ಇಲ್ಲಿ, ಬಟ್ ಅದರ ಸ್ಪೆಲ್ಲಿಂಗ್ ರಾಂಗ್ ಐತೆ. ಹೇಳ್ತೀನಿ ಇದು ಅವ್ರಿಗೆ. मैसूर मसाला डोसे भैया, वो स्पेलिंग रॉन्ग है. मैसूर, मैं मैसूर से हूँ. कहाँ से आया? मैसूर स्पेलिंग रॉन्ग है. मैसूर स्पेलिंग रॉन्ग ಐತೆ ಗೈಸ್. ಮೈಸೂರು ಮಸಾಲೆ ದೋಸೆ ಸಿಗುತ್ತಂತೇಳಿ ದೋಸೆ ಹಾಕ್ತಾರೆ ನೋಡಿ ಮುಂಬೈಯಲ್ಲಿ. ಮುಂಬೈ ಕ್ಯಾಂಟೀನ್ ಇದು. ನಮ್ಮ ದೋಸೆ ರೆಡಿ, ಮಸಾಲೆ ದೋಸೆ ರೆಡಿ ಆಯಿತು ನೋಡಿ. ಫುಲ್ ಆಲೂಗಡ್ಡೆ, ಕ್ಯಾರೆಟು, ಖಾರ ಗೀರ ಎಲ್ಲ ಹಾಕ್ತವ್ರೆ ಮಸಾಲೆ ದೋಸೆಗೆ. ಈ ಥರ ಮಾಡ್ತಾರೆ ಇವ್ರು ಮಸಾಲೆ ದೋಸೆನ, ನಮ್ಮ ಥರ ಪ್ಲೇನ್ ಮಾಡಲ್ಲ. ಇವರು ನಮ್ಮ ಮೈಸೂರು ಮಸಾಲೆ ದೋಸೆನ ಈ 49 ವೆರೈಟಿ ಮಸಾಲೆ ದೋಸೆ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ, ನಮ್ಮ ಥರ ಮಾಡಲ್ಲ. ಮುಂಬೈಯಲ್ಲಿ ಮಾಡೋ ನಮ್ಮ ಮೈಸೂರು ಮಸಾಲೆ ದೋಸೆ ನೋಡಿ ಹೆಂಗೈತೆ. ಇಲ್ಲಿ ವಿಡಿಯೋ ಮಾಡಕ್ಕೆ ಬಂದಿದ್ದೆ, ನಮ್ಮ ಫ್ರೆಂಡ್ ಇದ್ದಾನೆ ಕೆಲಸ ಮಾಡೋನು. ಕನ್ನಡ ಬರುತ್ತಾ ನಿಮಗೆ? ಕನ್ನಡದವರ ನೀವು? ಓ, ಮಂಡ್ಯದವರ? ನಾನು ರಾಮನಗರ. ಮಂಡ್ಯದವ್ರಂತೆ ನೋಡಿ. ನಾನು ಮೋಸ್ಟ್ಲಿ ಇಲ್ಲಿಯವರು ಅಂದ್ಕೊಂಡೆ. ಅದು ಸ್ಪೆಲ್ಲಿಂಗ್ ಒಂಚೂರು ಚೇಂಜ್ ಮಾಡಿಬಿಡಿ, ಮೈಸೂರು. ಚೆನ್ನಾಗಿತ್ತು. ಮಂಡ್ಯದವ್ರು ಬಂದ್ಬಿಟ್ಟು ಮುಂಬೈಯಲ್ಲಿ ಹಾಕೊಂಡವ್ರು ನೋಡಿ ದೋಸೆ ಅಂಗಡಿನ. ಗೈಸ್, ದೋಸೆ ತಿನ್ಬಿಟ್ಟು ಒಂದು ವಾಟರ್ ಮಿಲನ್ ಜ್ಯೂಸ್ ತೊಗೊಂಡೆ. ಇಲ್ಲ ಇನ್ನೊಂದು ಅಂಗಡೀಲಿ ವಾಟರ್ ಮಿಲನ್ ಜ್ಯೂಸ್ ಕುಡಿತೀನಿ. ನಮ್ಮ ಫ್ರೆಂಡು ವರ್ಕ್ ಮಾಡೋದು ಇದೇ ಕಂಪ್ನಿ ಇಲ್ಲ. ಇದು ನೋಡಿ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಒಳಗಡೆ, ಟೆಕ್ ಫೀಲ್ಡ್ ಇದು, IT ಕಂಪ್ನಿ ಒಳಗೆ. ಅವ್ನು ಬರೋವರೆಗೂ ವೆಯ್ಟ್ ಮಾಡ್ಬೇಕೀಗ. 1 ಅವರ್ ಆಗುತ್ತೆ ಅವ್ನು ಬರೋಗಿಲ್ಲ. ಗೈಸ್, ನನ್ನ ಫ್ರೆಂಡು ಬಂದ ನೋಡಿ, ಗಾಡೀಲಿ ಹೋಯ್ತಾ ಇದ್ದೀವಿ. ಆಮೇಲೆ ತೋರಿಸ್ತೀನಿ ರೀ ಅವ್ನ ಫೇಸ್ನ. ಅವನಿಗೋಸ್ಕರ ಮುಂಬೈಗೆ ಬಂದಿದ್ದೀನಿ ನಾನು. 1 ಅವರ್ ವೆಯ್ಟ್ ಮಾಡಿಸೋನೆ ಮುಂಬೈಯಲ್ಲಿ. ನಮ್ಮೂರೇ ಸರಿ ಗೈಸ್. ನೋಡಿ ಎಷ್ಟು ಟ್ರಾಫಿಕ್, ಬೆಂಗಳೂರಿಗಿಂತ ಜಾಸ್ತಿ ಟ್ರಾಫಿಕ್ ಅನಿಸ್ತೈತೆ. ಮುಂಬೈಯಲ್ಲಿರೋ ನಮ್ಮ ಚನ್ನಪಟ್ಟಣದ ಫ್ರೆಂಡ್ ಇವನೇ ನೋಡಿ. ಇವ್ನು ಆವಾಗಲೇ ನೋಡಿರ್ತೀರ, ಟ್ರಿಪ್ಗೆಲ್ಲ ಬಂದಿದ್ನಲ್ಲ ನಮ್ಮ ಜೊತೆ. ಸೊ ಊಟಕ್ಕೆ ಬಂದಿದ್ದೀವಿ ನಾವು. ಹಾಂ, ನಾನು ಅದನ್ನೇ ಹೇಳಿದ್ನಿಗೆ. ಆಮೇಲೆ ಒಂದು ಲೋಟ ಇಸ್ಕೊಳ್ಳೋಣ. ಊಟ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಮನೆಗೆ ಹೋಗ್ಬಿಟ್ಟು ಫಸ್ಟು ನಾನು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಬೇಕು, ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಒಂದೇ ಸಲ. ಮುಂಬೈಯಲ್ಲೂ ನೋಡಿ ಗೈಸ್, ಪಾರ್ಕಿಂಗಲ್ಲಿ ಇಲ್ದಿರೋ ಗಾಡಿಗಳನ್ನ ಎತ್ತಾಕೋಯ್ತವ್ರು ಟವ್ ಮಾಡ್ಕೊಂಡು. ನನ್ನ ಫ್ರೆಂಡ್ ಮನೆ ಮುಂಬೈಯಿಂದ ಬೆಂಗಳೂರಿಗೆ ಹೋಗ್ತೀನಿ. ಫ್ಲೈಟು ತುಂಬಾ ಲೇಟಾಗಿ ಹೊರಟ್ಬಿಟ್ಟಿದ್ದೀನಿ ನಾನು. ಅಲಾರಾಮ್ ಹೊಡೆಯೋದು ಲೇಟ್ ಆಗಿಬಿಟ್ಟು. ಸೊ ತುಂಬ ಬೇಗ ಹೋಗ್ಬೇಕಿಲ್ಲ ಅಂದರೆ ಫ್ಲೈಟ್ ಮಿಸ್ ಆಗಿಬಿಡುತ್ತೆ. ಇವಾಗ ಊಬರ್ ಬುಕ್ ಮಾಡಿದ್ದೀನಿ, ಆಟೋ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದೇ ಇಲ್ಲ. ಫ್ಲೈಟ್ ಮಿಸ್ ಆಗದಿರೋ ಥರ ಬೇಗ ಹೋಗ್ಬೇಕು. ಇವಾಗ ಮಿಸ್ ಆದರೆ ಮುಗೀತು ನನಗೆ. ಅದೇ 5,000 ರೂಪಾಯಿ ಕೊಟ್ಟು ಫ್ಲೈಟ್ ಬುಕ್ ಮಾಡಿದ್ದೀನಿ. 1.5 ಅವರ್ ತೋರಿಸ್ತಾ ಇದೆ ಗೈಸ್. ಇಲ್ಲಿಂದ ಏರ್ಪೋರ್ಟ್ಗೆ 1 ಅವರಲ್ಲಿ ಹೋಗ್ಬೇಕು. ಏರ್ಪೋರ್ಟ್ ಭಯ್ಯ. 1.5 ಅವರ್ ತೋರಿಸ್ತೈತೆ. 1 ಅವರಲ್ಲಾರು ಹೋಗ್ಲೇಬೇಕು. ಟ್ರಾಫಿಕ್ ಹೆವಿ, ಮಿಸ್ ಆಗ್ಬಿಡುತ್ತಾ ಫ್ಲೈಟ್ ಅನಿಸ್ತೈತೆ ಇವಾಗ. ಮುಂಬೈಯಲ್ಲಿ ನನ್ನ ಫ್ರೆಂಡ್ ಮನೇಲಿದ್ದೆ ನಾನು. 1 ದಿನ ಫುಲ್ ರೆಸ್ಟ್ ಮಾಡಿದ್ದೆ.
ಮೇನ್ ಚಾನಲಲ್ಲಿ ಫುಲ್ಲು ವೀಡಿಯೋ ಬರುತ್ತೆ ನೋಡಿ. ಇದೇ ನಾನು ಅಲಾರಾಮೇ ರಿಂಗ್ ಆಗಿಲ್ಲ, ಲೇಟಾಗಿ ಎದ್ದಿದ್ದೀನಿ. ಸೊ ಲೇಟ್ ಆಗ್ಬಿಟ್ಟೈತೆ ಫ್ಲೈಟ್ಗೆ. ಆಟೋದವ್ರು ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕರ್ಕೊಡ್ತೀನಿ ಎಂದವ್ರೆ. ಫ್ಲೈಟ್ ಮಿಸ್ ಆಗದೆ ಹಂಗೋ ಕರೆಕ್ಟಾಗಿ ಬೋರ್ಡಿಂಗ್ ಟೈಮ್ ಬಂದೆ. ಓಡೋಡು ಬಂದಿದ್ದೀನಿ, ಬಟ್ ಬೇಗನೆ ಬಂದಿದ್ದೀನಿ, ಏನಿಲ್ಲ. ಇವಾಗ ಬೋರ್ಡಿಂಗ್ ಆಗ್ತಾಯಿತ್ತು. ಸೆಕ್ಯೂರಿಟಿ ಚೆಕ್ಕೆಲ್ಲ ಬೇಗ ಮುಗಿಸ್ತಾ ಇಲ್ಲ ಅಂದ್ರೆ ಲೇಟ್ ಆಗ್ಬಿಡೋದು. ಮುಂಬೈ ಏರ್ಪೋರ್ಟಲ್ಲಿ ನಾವು ಇವಾಗ ಹೋಗ್ತಾ ಇರೋ ಫ್ಲೈಟ್ ಇದ್ದೇನೆ. ಇಂಡಿಗೋ ಫ್ಲೈಟ್ ಬುಕ್ ಮಾಡಿದ್ದೀನಿ, ಏರ್ ಇಂಡಿಯಾ ಮಾಡಿಲ್ಲ. ಏರ್ ಇಂಡಿಯಾದಲ್ಲಿ ಯಾಕೆ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಇವಾಗ ನಾವು ಹೋಗ್ತಿರೋ ಫ್ಲೈಟ್ ಇದ್ದೇನೆ. ಇವಾಗ ನಂದು ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿ ಒಳಗಡೆ ಬಂದಾಯಿತು. ಇವಾಗ ಹೋಗಿ ನಾನು ಬನ್ನಿ ಫ್ಲೈಟ್. ನಾನು ನಿಜ ಮಿಸ್ ಆಗಿ ನಾನು ಎಷ್ಟು ಬೇಗ ಸೆಕ್ಯೂರಿಟಿ ಚೆಕಿನ್ ಮುಗಿಸಿದ್ದೀನಿ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲನೂ ಒಂದು ಕವರ್ಗೆ ಹಾಕೋಬಿಟ್ಟೆ ನಾನು. ನೀವು ಯಾರು ಲೇಟ್ ಆಯಿತು ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲನೂ ಒಂದು ಕಡೆ ಇಟ್ಕೊಬಿಡಿ, ಪಟ್ಟಂತ ಆಗ್ಬಿಡುತ್ತೆ. ಅವಾಗ ಸೆಕ್ಯೂರಿಟಿ ಚೆಕ್ ಡಿಲೇ ಆಗಬಾರ್ದು ಅಂದರೆ ಹಂಗೆ ಮಾಡ್ಕೋಬೇಕು. ಒಂದು ಬ್ಯಾಗ್ನ ಇನ್ನೊಂದು ಕ್ರೇಟ್ಗೆ ಹಾಕ್ಬಿಟ್ಟು ಫುಲ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇನ್ನೊಂದು ಕ್ರೇಟ್ಗೆ ಹಾಕ್ಬಿಟ್ಟೆ, ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ, ಪಟ್ಟಂತ ಮುಗೀತು. ಫ್ಲೈಟಲ್ಲಿ ಇವಾಗ ಫ್ಲೈಟ್ ಒಳಗೆ ಹೋಗೋಕ್ಕೆ ಕ್ಯೂ ಇದು. ನೀವೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಸಿವಿಲ್ ಬಸ್ಗಳಲ್ಲಿ ಲೈನ್ ನೋಡಿರ್ತೀರ, ಮತ್ತು ರಶ್ ನೋಡಿರ್ತೀರ. ಈಗ ನೋಡಿ ಫ್ಲೈಟ್ ಹತ್ತಕ್ಕೂ ಹಿಂಗೆ ಲೈನಲ್ಲಿ ನಿಂತ್ಕೋಬೇಕು. ಇದು ಏರ್ಪೋರ್ಟ್ಗೂ ಮತ್ತು ಫ್ಲೈಟ್ಗೆ ಕನೆಕ್ಟ್ ಮಾಡೋ ಬ್ರಿಡ್ಜ್ ಥರ ಇದು. ಸೊ ಇದರ ಮೇಲೆ ನಡ್ಕೊಂಡು ಹೋಗಿ ನಾವು ಏರೋಪ್ಲೇನ್ ಒಳಗಡೆ ಹೋಗ್ತೀವಿ, ಏರ್ಕ್ರಾಫ್ಟ್ ಒಳಗೆ. ಬನ್ನಿ ಇವಾಗ ಫ್ಲೈಟ್ ಒಳಗಡೆ ಹೋಗೋಣ. ಫ್ಲೈಟ್ ಇಲ್ಲಿಂದ ಹೆಂಗೆ ಕಾಣುತ್ತೆ ನೋಡಿ ಹೊರಗಡೆ. ಸೊ ಇವಾಗ ಫ್ಲೈಟ್ ಒಳಗಡೆ ಎತ್ತೋಣ ಬನ್ನಿ. ಬಲಗಾಲ ಇಟ್ಬಿಟ್ಟು ಚೆನ್ನಾಗಿ ಬನ್ನಿ. ಫ್ಲೈಟ್ ಒಳಗಡೆ ನಮ್ಮ ಸೀಟ್ ನಂಬರೇ ನೋಡಿ, ನಾನು ಇಲ್ಲಿ ನೋಡ್ತೀನಿ. ಸೊ ಇದು ಬಿಸ್ನೆಸ್ ಕ್ಲಾಸು ಗೈಸ್. ಮುಂದೆಗಡೆ ಇದು ಬಿಸ್ನೆಸ್ ಕ್ಲಾಸು, ಕುತ್ಕೊಳ್ಳೋಕ್ಕೆ ಜಾಸ್ತಿ ಸ್ಪೇಸ್ ಇರುತ್ತೆ ಮತ್ತು ಜಾಗ ಇರುತ್ತೆ ನೋಡಿ. ಬಟ್ ನಾನು ಬಿಸ್ನೆಸ್ ಕ್ಲಾಸ್ ಬುಕ್ ಮಾಡಿಲ್ಲ, ನಮ್ಮ ಸೀಟ್ ಹಿಂದೆಗಡೆ ಇರುತ್ತೆ ಗೈಸ್. ನಂದು ಸೀಟ್ ನಂಬರು 20F. ಹಿಂದೆಗಡೆ ಹೋಗ್ಬೇಕು. ಇದು ನೋಡಿ ಮೇಲ್ಗಡೆ ಇರೋದು 7, ಇದು 6. ನಂದು ಇನ್ನೂ ಅಲ್ಲಿವರೆಗೂ ಹೋಗ್ಬೇಕು 20. ವಿಂಡೋ ಸೀಟ್ ಬುಕ್ ಮಾಡಿದ್ದೀನಿ ಗೈಸ್. ಒಳ್ಳೆ ವ್ಯೂ ತೋರಿಸ್ತೀನಿ ರೀ ನಿಮಗೆ. ನಮ್ಮ ಸೀಟು ಇಲ್ಲಿ ನೋಡಿ 20F, ಅದೇ ವಿಂಡೋ ಸೀಟು. ಇಲ್ಲಿ ಮೇಲ್ಗಡೆ ಜಾಗ ಕೊಟ್ಟಿರ್ತಾರೆ ಲಗೇಜ್ಗಳನ್ನ ಹಾಕೋಕ್ಕೆ. ಸೊ ನನ್ನ ಬ್ಯಾಗ್ ನೋಡಿ ಎಷ್ಟು ದೊಡ್ಡ ಐತೆ. ಇಷ್ಟು ದೊಡ್ಡ ಬ್ಯಾಗ್ನ ಆರಾಮಾಗಿ ಇಡ್ಬೋದು ಇಲ್ಲಿ ನೋಡಿ. ನನ್ನ ಬ್ಯಾಗ್ ಮೇಲ್ಗಡೆ ಇಟ್ಟಿದ್ದೀನಿ, ಏನು ಬೇಕಿಲ್ಲ ನನಗೆ ಸದ್ಯಕ್ಕೆ. ಸೊ ಬ್ಯಾಗಲ್ಲಿ ಇಟ್ಬಿಟ್ಟು ಬನ್ನಿ ನಮ್ಮ ಸೀಟಲ್ಲಿ ಕೂತ್ಕೊಳ್ಳೋಣ ಗೈಸ್. ನಮ್ಮ ಸೀಟ್ ಇದೆ ನೋಡಿ 20F. ಕರೆಕ್ಟಾಗೆ ಫ್ಲೈಟ್ದು ರೆಕ್ಕೆ ಕಾಣಿಸುತ್ತೆ ಇಲ್ಲಿಂದ. ನಾನು ಹೋದಾಗೆಲ್ಲ ಇದೇ ಥರ ಸೀಟೇ ಬುಕ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಈ ಫ್ಲೈಟ್ಗೆ 5,500 ರೂಪಾಯಿ ಖರ್ಚು ಮಾಡಿದ್ದೀನಿ. ಯಾಕಂತಂದರೆ ಇಮಿಡಿಯೇಟಾಗಿ ಬುಕ್ ಮಾಡಿದ್ನಲ್ಲ, ಅದಕ್ಕೆ 5,500 ರೂಪಾಯಿ ಆಯಿತು ಇಂಡಿಗೋ ಫ್ಲೈಟು. ಸೊ ಬೆಂಗಳೂರಿಂದ ಮುಂಬೈಗೆ 1 ರೂಪಾಯಿ ಇಲ್ಲದೆ ಬಂದೆ. ಬಟ್ ಆದರೆ ಈಗ ಮುಂಬೈಯಿಂದ ಬೆಂಗಳೂರಿಗೆ 5,500 ಖರ್ಚು ಮಾಡ್ಕೊಂಡು ಹೋಗ್ತೀನಿ. ಸೊ ಫ್ಲೈಟಲ್ಲಿ ನೋಡಿ ಇವಾಗ ಜನ ಎಲ್ಲ ಅವ್ರವ್ರ ಸೀಟ್ಗಳಲ್ಲಿ ಕೂತ್ಕೋತಾವ್ರೆ. ಅಲ್ಲಿವರೆಗೂ ಸೀಟ್ಗಳೈತೆ ನೋಡಿ. ಇನ್ನೂ ನನ್ನ ಪ್ರಕಾರ ಅರ್ಧ ಗಂಟೆ ಮೇಲಾಗುತ್ತೆ ಫ್ಲೈಟ್ ಓಡೋಕ್ಕೆ. ಎಲ್ಲ ಕೂತ್ಕೊಂಡು ಏರ್ ಹೋಸ್ಟರ್ಸ್ಗಳೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ಲ ಮಾಡಬೇಕು. ಸೀಟ್ ನೋಡಿ ಯಾವ ಥರ ಇರುತ್ತೆ ಅಂತ ಇಂಡಿಗೋ ಫ್ಲೈಟ್ಗಳಲ್ಲಿ. ಇದು ನಾರ್ಮಲ್ ಫ್ಲೈಟ್ ಟಿಕೆಟು. ಸೊ ಮುಂದೆಗಡೆ ನೋಡಿ ಜಾಗ ಇದೆ. ಇದು ನೀವು ಮಾಡಿದ್ರೆ ಮುಂದೆ ಬರುತ್ತೆ. ಇದು ಟೇಬಲ್ ಥರ. ಅವ್ರೇನಾದ್ರು ಕೊಟ್ಟಾಗ ತಿನ್ನೋಕ್ಕೆ ತಿರ್ಗಿ ವಾಪಸ್ ಹಾಕ್ಬಿಡೋಣ ಇರಿ. ಮತ್ತು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಓದೋಕ್ಕೆ ಯಾವುದಾದ್ರು ಒಂದು ಬುಕ್ನ ಕೊಟ್ಟಿರ್ತಾರೆ. ಬೇಜಾರಾದರೆ ಕೂತ್ಕೋಬೋದು ನೀವು. ಇಂಡಿಗೋ ಗೈಸ್ ಏರ್ಪೋರ್ಟಲ್ಲಿ ನೋಡಿ ಬೇರೆ ಫ್ಲೈಟ್ಗಳೆಲ್ಲ ಬರ್ತಾವೆ. ಈಗ ಲ್ಯಾಂಡ್ ಆಗಿರೋ ಫ್ಲೈಟ್ ಅದು. ಅಲ್ಲೊಂದು ಫ್ಲೈಟು ಟೇಕ್ ಆಫ್ ಆಗಕ್ಕೆ ಹೋಗ್ತೈತೆ ನೋಡಿ. ಇನ್ನೊಂದು ಫ್ಲೈಟು ಬರುತ್ತೆ ನೋಡಿ. ಇವಾಗ ಲ್ಯಾಂಡ್ ಆಗ್ತಾ ಇರೋದು ಬರುತ್ತೆ ನೋಡಿ. ಬಂತು ನೋಡಿ. ಇದು ಟೇಕ್ ಆಫ್ ಆಗ್ತೈತೆ ನೋಡಿ ಫ್ಲೈಟು. ಅದು ಇಂಡಿಗೋದೆ. अब स्टार्ट को सामने से पकड़ लेना और एडजस्ट हवा में। ध्यान रखें कि द्वार के बाहर निकलने से बिल्कुल पहले आप रक्षा रनवे ಹೋಗ್ತಾ ಇದೆ. ಆ ಕಡೆ ಒಂದು ಫ್ಲೈಟ್ ಲ್ಯಾಂಡ್ ಆಗಿ ಬರ್ತಾ ಇದೆ. ನಮ್ಮ ಏರ್ಕ್ರಾಫ್ಟ್ ಇವಾಗ ರನ್ವೇ ಹೋಗ್ತಾ ಇದೆ. ಗೈಸ್ ಇಲ್ಲಿ ದೂರದಲ್ಲಿ ನೋಡಿ ಪ್ರೈವೇಟ್ ಏರ್ಕ್ರಾಫ್ಟ್ಗಳಿವೆಲ್ಲ. ಅಂದರೆ ಸೆಲೆಬ್ರಿಟಿಗಳು, ಬಿಸ್ನೆಸ್ ಮ್ಯಾನ್ಗಳು ಹೋಗ್ತಾರಲ್ಲ, ಆ ಥರ ಏರ್ಕ್ರಾಫ್ಟ್ಗಳಿವೆಲ್ಲ.
ಅಷ್ಟೊಂದು ಐತೆ ನೋಡಿ ಮುಂಬೈ ಏರ್ಪೋರ್ಟಲ್ಲಿ. ಅಲ್ಲಿರೋರು ನೋಡಿ ಅದೇ ಪಟಾಕಿ ಥರ ಹೊಡಿತಾವ್ರು ನೋಡಿ. ಯಾಕೆ ಹೊಡಿತಾವ್ರೆ ಅಂತಂದರೆ ಅಕ್ಕಿಗಳು ಬರ್ತವೆ ಮತ್ತು ಇಲ್ಲಿ ರನ್ವೇ ಹತ್ರ ಅಂತ ಸೌಂಡ್ ಮಾಡ್ತಾವ್ರೆ. ಆವಾಗ ಅಕ್ಕಿಗಳು ಇದ್ದಾಗ ಯಾವ್ದಾದ್ರು ಅಕ್ಕಿಗಳಿದ್ರೆ ಹೊಟ್ಟೋಗ್ತವೆ. ಅಲ್ಲಿರೋರ್ದು ಅದೇ ಕೆಲಸ ನೋಡಿ, ಸೌಂಡ್ ಮಾಡ್ತಾ ಇರ್ತಾರೆ, ಆವಾಗ ಅಕ್ಕಿಗಳು ಹೊಟ್ಟೋಗ್ತವೆ. ಗೈಸ್ ಇವಾಗ ನಮ್ಮದು ಏರ್ಕ್ರಾಫ್ಟು ರನ್ವೇಲಿ ಹೋಗ್ತಾ ಇದೆ. ಇನ್ನೇನು ಟೇಕ್ ಆಫ್ ಆಗುತ್ತೆ ಇವಾಗ. ಫುಲ್ ಸ್ಪೀಡ್ ಆಗುತ್ತೆ ನೋಡಿ ಈಗ. ಫುಲ್ ಸ್ಪೀಡ್ ಆಗುತ್ತೆ. ಸೊ ಇವಾಗ ಟೇಕ್ ಆಫ್ ಆಗ್ತಾ ಇದೆ ಗೈಸ್. ಎಷ್ಟು ಸ್ಪೀಡಲ್ಲಿ ಇರುತ್ತೆ ಗೊತ್ತಾ ಈ ಏರ್ಕ್ರಾಫ್ಟು. ಶೇಕ್ ಆಗ್ತಾ ಇದೀವಿ ನಾವು. ಮೇಲೆ ಹೋಗಿಲ್ಲ, ಕೆಳಗೆ ಐತೆ. ಫುಲ್ಲು ಸ್ಪೀಡ್ ಬರ್ತೈತೆ. ಟೇಕ್ ಆಫ್ ಆಗ್ತೈತಿ ನೋಡಿ. ಮೇಲೆ ಹೋಯ್ತು, ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆಯಿತು ನೋಡಿ. ಮುಂಬೈ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಮುಂಬೈ ಸಿಟಿ ನೋಡಿ ಹೆಂಗೈತೆ. ಫುಲ್ಲು ಬಿಲ್ಡಿಂಗ್ಗಳು ಮುಂಬೈಯಲ್ಲಿ. ಎಷ್ಟು ಬಿಲ್ಡಿಂಗ್ ಐತೆ ನೋಡಿ. ಕೆಳಗೆಲ್ಲ ನೋಡಿ ಟ್ರಾಫಿಕ್ ಜಾಮ್. ಇವಾಗ ಮುಂದೆ ಹೋಗ್ತಿದ್ದಂಗೆ ಸಮುದ್ರ ಸಿಗುತ್ತೆ. ಮುಂಬೈಗೆ ಬಾಯಿ ಹೇಳಿ ಗೈಸ್. ಮುಂಬೈ ಬಿಟ್ಟು ಹೋಗ್ತಾ ಇದೀವಿ ನಾವು ಇವಾಗ ಬೆಂಗಳೂರಿಗೆ. ಹಿಂದೆಗಡೆ ಸಿಟಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಆ ಕಡೆ ಸೈಡ್ ನಿಮಗೆ. ಇವಾಗ ನಾವು ಆಲ್ರೆಡಿ ಸಮುದ್ರದ ಮೇಲೆ ಬಂದ್ಬಿಟ್ವಿ. ಥರ ಸ್ಟೇಬಲಾಗಿ ಹೋಗ್ತಾ ಇರ್ತೀನಿ, ಇರಲ್ಲ. 4ನೇ ಸಲ ಅನ್ಸುತ್ತೆ ನಾನು ಫ್ಲೈಟಲ್ಲಿ ಬರ್ತಿರೋದು. ಅದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತೆ. ಫಸ್ಟ್ ಟೈಮ್ ನಾನು ಫುಲ್ ಎಕ್ಸೈಟ್ ಆಗಿದೆ, ಹೆಂಗೆ ಹೋಗುತ್ತೆ ಏನಾಗುತ್ತೆ ಅಂತ. ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ನೋಡಿ ಕ್ಲೌಡ್ಸ್ಗಳು ನೋಡಿ. ಫುಲ್ಲೆಲ್ಲ ಕ್ಲೌಡ್ಸ್ಗಳಿವೆಲ್ಲ. ಸಮುದ್ರದ ಮೇಲೆ ಆಡ್ತಾ ಇದೀವಿ ಗೈಸ್ ನಾವು. ಗೈಸ್ ನಾನು ಇವಾಗ ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕು. ಫ್ಲೈಟಲ್ಲಿ ನಿಮಗೆ ವಾಶ್ರೂಮ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಟರ್ಬುಲೆನ್ಸ್ ಬರ್ತಾ ಇದೆ, ಎಲ್ಲ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಟರ್ಬುಲೆನ್ಸ್ ಅಂದರೆ ಏನಂತಂದರೆ ಒಂದು ಸ್ವಲ್ಪ ಏರ್ಕ್ರಾಫ್ಟ್ ಒಂಚೂರು ಶೇಕ್ ಆಗುತ್ತೆ, ಒಂದು ಸ್ವಲ್ಪ. ಅದಕ್ಕೆ ಸೀಟ್ ಬೆಲ್ಟ್ ಹಾಕೋಬೇಕು. ಮತ್ತು ಗಗನ ಸಖಿಯರು ಸರ್ವ್ ಮಾಡ್ತಿರ್ತಾರಲ್ಲ ಊಟನ, ಅದನ್ನು ಮಾಡಲ್ಲ ಅವಾಗ. ಫ್ಲೈಟ್ ಹಿಂದೆಗಡೆ ಬಂದಿದ್ದೀನಿ. ಸೊ ಇವಾಗ ವಾಶ್ರೂಮ್ ಯೂಸ್ ಮಾಡೋಣ ಬನ್ನಿ. ಫ್ಲೈಟಲ್ಲಿ ವಾಶ್ರೂಮ್ ಹೆಂಗಿರುತ್ತೆ ತೋರಿಸ್ತೀನಿ ನಿಮಗೆ. ಫ್ಲೈಟಲ್ಲಿ ವಾಶ್ರೂಮ್ ನೋಡಿ ಈ ಥರ ಇರುತ್ತೆ ಚಿಕ್ಕದಾಗಿ. ಸೊ ಇಷ್ಟಗಳ ನಿಂತ್ಕೊಳ್ಳೋಕೆ ಸ್ಪೇಸ್ ಐತೆ, ಬಟ್ ಜಾಸ್ತಿ ಸ್ಪೇಸ್ ಇಲ್ಲ. ನಾನು ಫ್ಲೈಟ್ ಮಿಸ್ ಆಗಿಬಿಡುತ್ತೆ ಅಂತ ಬೇಗ ಬಂದಲ್ಲ. ವಾಶ್ರೂಮ್ಗೆ ಅರ್ಜೆಂಟ್ ಆಗೈತೆ, ಬಟ್ ತಡ್ಕೊಂಡಿದ್ದೆ ಅಷ್ಟೊತ್ತಿಂದ. ವಾಶ್ರೂಮ್ಗೆ ಹೋದ್ಮೇಲೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಅದು ಫ್ಲಶ್ ಆಗುತ್ತೆ. ಟಿಶ್ಯೂ ವಾಶ್ರೂಮ್ಗೆ ಹೋಗ್ಬಿಟ್ಟು ವಾಪಸ್ ನನ್ನ ಸೀಟ್ಗೆ ಹೋಗ್ತಾ ಇದ್ದೀನಿ. ಫ್ಲೈಟ್ ಸ್ವಲ್ಪ ಅಳ್ಳಾಡ್ತೈತೆ. ಇಲ್ಲಿ ನಮ್ಮ ಸೀಟಲ್ಲಿ ಹೋಗಿ ಕೂತ್ಕೊಳ್ಳೋಣ. ಸೊ ಇಲ್ಲೇ ಐತೆ ನೋಡಿ ನಮ್ಮ ಸೀಟ್. ಫ್ಲೈಟು ಫುಲ್ ಹೈಟಲ್ಲಿ ಹೋಗ್ಬೇಕಾದ್ರೆ ಇನ್ನೇನು ಕಾಣಿಸಲ್ಲ ನೋಡಿ. ಇವಾಗ ಮೂವ್ ಆಗ್ತೈತೆ ಫ್ಲೈಟು. ಆ ಮೋಡಗಳು ಒಂಚೂರು ಮೂವ್ ಆಗೋದಂಗೆ ಕಾಣಿಸುತ್ತೆ ಬಿಟ್ರೆ, ಇವಾಗ ನೋಡಿ ಮೂನೇ ಆಗ್ತಿಲ್ಲ ಅನ್ನೋ ಥರ ಕಾಣಿಸುತ್ತೆ. ಈ ಕಡೆ ಎಲ್ಲ ಬ್ಲೂ, ಕೆಳಗಡೆ ಎಲ್ಲ ವೈಟ್ಗೆ ಫುಲ್ಲು ಕ್ಲೌಡ್ಸ್ ಮೇಲ್ಗಡೆ ಇದೀವಿ ನಾವು. ಇವಾಗ ಮೋಡಗಳ ಮೇಲ್ಗಡೆ ಹೋಗ್ತಾ ಇದೀವಿ ನಾವು. ಈಗ ನೋಡಿ ಕೆಳಗಡೆ ಮೋಡಗಳು ಕಾಣಿಸ್ತಾ ಐತೆ. ನೆಲ ಏನು ಕಾಣಿಸಲ್ಲ, ಮನೆಗಳು ಅವೆಲ್ಲ ಫುಲ್ ಲೈಟಲ್ಲಿ ಇರ್ತೀವಿ. ಫ್ಲೈಟು ಏನು ಲ್ಯಾಂಡ್ ಆಗುತ್ತೆ ನೋಡಿ. ರೋಡೆಲ್ಲ ಕಾಣಿಸ್ತಾ ಐತೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಬರ್ತಾ ಐತೆ ಫ್ಲೈಟು. ಹೈಟಲ್ಲಿ ಇತ್ತು ಫುಲ್. ಇವಾಗ ಡೌನ್ ಬಂದೈತೆ, ಲ್ಯಾಂಡ್ ಆಗ್ತೈತೆ. ಗ್ರೌಂಡ್ ಟಚ್ ಆಯಿತು, ಬ್ರೇಕ್ ಹಿಡಿಕೊಂಡು ಬ್ರೇಕ್ ಹಿಡಿದು ಮೇಲ್ಗಡೆ ಈ ಕಡೆಗೆ ರೆಕ್ಕೆ ಮೇಲೆ ಎತ್ಕೊಳ್ಳುತ್ತೆ. ಸ್ಪೀಡ್ನ ಕಮ್ಮಿ ಮಾಡೋಕ್ಕೆ.
ಆದ್ವಿ ಅಂದ್ಕೊಳ್ಳಿ ನನಗೆ ಅಷ್ಟೇ ಲ್ಯಾಂಡ್ ಆಯಿತು ಗೈಸ್ ಫ್ಲೈಟು ಬ್ಯಾಂಗ್ಳೂರು ಬಂದಾಯಿತು ಇವಾಗ ಇಳಿಯೋಣ ಬನ್ನಿ ಫ್ಲೈಟ್ನ ಗೈಸ್ ಫ್ಲೈಟ್ ಇಳಿಯಕ್ಕೆ ನೋಡಿ ಇಳಿದ್ಮೇಲೆ ಬಸ್ಸಲ್ಲಿ ಹೋಗ್ಬೇಕು ನಡ್ಕೊ ಹೋಗೋ ಥರ ಹಾಕಿರ್ತಾರೆ ಇವಾಗ ಇಳಿದ್ಬಿಟ್ಟು ಬಸ್ ಹತ್ಬೇಕು ನಾವು ಫ್ಲೈಟ್ ಇಳಿದಾಯ್ತು ನಾನು ನಮ್ಮ ಬ್ಯಾಂಗ್ಳೂರಿಗೆ ಬಂದ್ವಿ ಗೈಸ್ ಬನ್ನಿ ಬಸ್ ಹತ್ತೋಣ ಬನ್ನಿ ಇಂಡಿಗೋ ಬಸ್ಸು ಗೈಸ್ ಬರೀ ನಮ್ಮೂರುಗಳಲ್ಲಿ ಅಷ್ಟೇ ಅಲ್ಲ ಏರ್ಪೋರ್ಟಲ್ಲೂ ಕೂಡ ಫ್ಲೈಟ್ ಇಳಿದಾದ್ಮೇಲೆ ಬಸ್ ರಶ್ ಇರುತ್ತೆ ಫುಲ್ ರಶ್ ನಮ್ಮ ಫ್ಲೈಟ್ಗೆ ಬೈ ಮಾಡಿ ಗೈಸ್ ಅವರು ಮನೆ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬಂದೆ ಎಕ್ಸಿಟ್ ಆಗ್ತಿದ್ದೀವಿ ಇವಾಗ ಮುಂಬೈ ಏರ್ಪೋರ್ಟಿಂದ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ 1 ಅವರಲ್ಲಿ ಬಂದಿದ್ದೀನಿ 1 ಅವರ್ 1.5 ಅವರಲ್ಲಿ ಬಂದಿದ್ದೀನಿ ಬಟ್ ಇವಾಗ ಬ್ಯಾಂಗ್ಳೂರು ಏರ್ಪೋರ್ಟಿಂದ ನಮ್ಮ ಮನೆಗೆ ಹೋಗೋಕ್ಕೇ ಅದಕ್ಕಿಂತ ಜಾಸ್ತಿ ಟೈಮ್ ಬೇಕು ಅನಿಸುತ್ತೆ ನಾನೇನಾದ್ರು ಬ್ಯಾಗೇಜ್ ಚೆಕ್-ಇನ್ ಮಾಡಿದ್ದಿದ್ರೆ ಕ್ಯಾಬಿನ್ ಬ್ಯಾಗ್ ಬಿಟ್ಟು ಇನ್ನೊಂದೇನಾದ್ರು ಇದ್ದಿದ್ರೆ ಇಲ್ಲಿ ಬರೋದವು ಇಲ್ಲಿ ಎತ್ಕೋಬೇಕಾಗಿರೋದು ಬ್ಯಾಗ್ಗಳು ನಂದೇನಿಲ್ಲ ಒಂದೇ ಬ್ಯಾಗು ಫ್ಲೈಟ್ ಒಳಗೆ ತೊಗೋಗಿದ್ನಲ್ಲ ಅದಕ್ಕೆ ಬ್ಯಾಗ್ಗೆ ಏನು ವೆಯ್ಟ್ ಮಾಡೋಂಗಿಲ್ಲ ನಾವು ಹಿಂಗೆ ಹೋಯ್ತಾ ಇರೋದೆ ಅಲ್ಲಾಯ್ತು ನೋಡಿ ಎಕ್ಸಿಟ್ ನಾನು ಬಸ್ಸಲ್ಲಿ ಹೋಗ್ತಿದ್ದೀನಿ BMTC ಬಸ್ಸಲ್ಲಿ 10 ನಂಬರ್ ಬಸ್ ಹತ್ತಿದ್ರೆ ನಾಗರಬಾವಿ ಚಂದ್ರ ಲೇಔಟ್ವರೆಗೂ ಹೋಗುತ್ತೆ ಸೊ ಅಲ್ಲಿಂದ ಬೇಕಾದ್ರೆ ಊಬರ್ ಮಾಡ್ಕೊಂಡು ಹೋಗ್ಬೋದು ಸೊ ಬನ್ನಿ ಈಗ ಸೊ ಇದು 10 ನಂಬರ್ ಬಸ್ಸು ವಿಜಯನಗರ ಚಂದ್ರ ಲೇಔಟು ನಾಗರಬಾವಿ ಸೈಡ್ ಹೋಗುತ್ತೆ ಬನ್ನಿ ಇವಾಗ ಬಸ್ ಹತ್ತೋಣ ಗೈಸ್ ನಾನು ಆಗಲೇ ಹೇಳಿದ್ನಲ್ಲ ಮುಂಬೈಯಿಂದ ಬೆಂಗಳೂರಿಗೆ ಬಂದ್ಬಿಡ್ಬೋದು 1.5 ಅವರಲ್ಲಿ ಫ್ಲೈಟಲ್ಲಿ ಇವಾಗ ಏರ್ಪೋರ್ಟಿಂದ ನಾಗರಬಾವಿಗೆ ಹೋಗೋಕ್ಕೇ ಕವರ್ಬೇಕು